ಹಲೋ ಗೈಸ್, ನೋಡಿ ಈ ಥರ ಇರೋ ಫೋಟೋನ ಈ ಥರ ಲೈಟ್ ರೂಮಲ್ಲಿ ಯಾವ ಥರ ಕಲರ್ ಕೊಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲಿಗೆ ಈ ರೀತಿ ಲೈಟ್ ರೂಮಲ್ಲಿ ಓಪನ್ ಆಗುತ್ತೆ. ಫೋಟೋ ಪ್ಲಸ್ ಕ್ಲಿಕ್ ಮಾಡಲೇ ಚಾಯ್ಸ್ ಮಾಡ್ಕೊಂಬಂದು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಮಿಕ್ಸ್ ಅಂತೇಳಿ ಅಲ್ಲಿ ರೌಂಡ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದನೇ ಕಲರ್ ಎರಡನೇ ಕಲರ್ ಬಿಟ್ಟು ಮೂರನೇ ಕಲರ್ಗೆ ಬನ್ನಿ. ಇವೆರಡು ಯಾವುದು ಬೇಡ ಅಂಥೇಳಿ, ಯಾಕಂದರೆ ಅದು ಕಲರ್ ಯಾವುದು ಕೊಡಬೇಕು ಅಂತೇಳಿ ನಿಶ್ಚಿತ ಗೊತ್ತಿತ್ತಂದ್ರೆ ಈ ಥರ ಮಾಡೋಕ್ಕೆ ಬರುತ್ತೆ. ಇಷ್ಟು ಕಲರ್ ಇಟ್ಕೊಂಡು ಬಂದರೆ ಫೋಟೋ ಕೆಡುತ್ತೆ. ಅದಕ್ಕೆ ಈ ಕಲರಲ್ಲಿ +76 73 ಅಂದರೆ ಆ 70 ಮೇಲೆ ಆಯಿತಾ. ಸ್ಯಾಚುರೇಷನ್ ಇಷ್ಟು 50 ಸ್ಯಾಚುರೇಷನ್ ಎರಡನೇದು. ಇದು ಆದ ಬಳಿಕ ನೆಕ್ಸ್ಟ್ ಗ್ರೀನ್ ಕಲರು ಸೈಡಲ್ಲಿರೋದು ಗ್ರೀನ್ ಕಲರ್ ಎಷ್ಟು -100 ಒಂದೇದು -100. ಇದು ಆದ ಬಳಿಕ ಸ್ಯಾಚುರೇಷನ್ನು ಇದು 50 ಸುದ್ದು 49 ಅಥವಾ 50 ಆಯಿತಾ. 1 ಪಾಯಿಂಟ್ ಇದ್ದರೆ ಏನೂ ಪರವಾಗಿಲ್ಲ. ನೆಕ್ಸ್ಟ್ ಅದರ ಬಾಜು ಇರೋ ಬಿಟ್ಟು ನೆಕ್ಸ್ಟ್ ಬ್ಲೂ ಕಲರಲ್ಲಿ ಒಂದೇದು -69 ಅಥವಾ 69 70 ಎರಡರಲ್ಲಿ ಒಂದು ಪಾಯಿಂಟಲ್ಲಿ ಏನು ಹೋಗಲ್ಲ. ಆ್ಯಂಡ್ ಸ್ಯಾಚುರೇಷನ್ ಎಷ್ಟು 77 ಗಾಯ್ಸ್. ನೋಡಿ 77 ಸ್ಯಾಚುರೇಷನ್ ಎರಡನೇದು. ಲ್ಯುಮಿನೇಷನ್ ಇಷ್ಟು ನೋಡಿ 20 ಲ್ಯುಮಿನೇಷನ್ 20. 19 ಪರವಾಗಿಲ್ಲ 20 ಪರವಾಗಿಲ್ಲ. ಅದು ಕುಂಡ್ರಲ್ಲ ಅಂತೇಳಿ ಅದು ಕುಂಡ್ರಲಿಲ್ಲ ಬೇಗ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಈ ಥರ ನೋಡಿ ಫೋಟೋ ಎಡಿಟ್ ಇಲ್ಲಿಗೆ ಬಂತು ಇವಾಗ. ಇದು ಆದ ಬಳಿಕ ಡನ್ ಕೊಡಿ. ಡನ್ ಕೊಟ್ಟ ಮೇಲೆ ಎಫೆಕ್ಟ್ ಇದೆಯಲ್ಲ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಫಿಲ್ಟ್ರ್ ಫೋಟೋ ಯಾವ ರೀತಿ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಆ ಕಲರ್ ಹಾಕಿದ ಬಳಿಕ ನೋಡಿ ಗೈಸ್, ಈ ರೀತಿ ಇರೋ ಫೋಟೋನ ಎಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ನೋಡಿ ನೀವೇ ಗೊತ್ತಾಗುತ್ತೆ. ಫಿಲ್ಟ್ರಲ್ಲಿ ವಿಗ್ನೇಟ್ ಗ್ರೇನ್ ಇಲ್ಲಿ 3 ಬರುತ್ತವೆ. ಎಫೆಕ್ಟ್ದಲ್ಲಿ ಒಂದೇದು +34 ಫಿಲ್ಟ್ರಲ್ಲಿ ಟೆಕ್ಸ್ಚರ್ 34+ ಆಯಿತಾ. ಇಷ್ಟು ಇದು ಆದ ಬಳಿಕ ವಿಗ್ನೇಟ್ ಈ ಕಡೆ ರೈಟಲ್ಲಿ ವೈಟ್ ಬರುತ್ತೆ, ಲೆಫ್ಟಲ್ಲಿ ಬ್ಲ್ಯಾಕ್ ಇರುತ್ತೆ. ನೋಡಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಬ್ಲ್ಯಾಕ್ ಇರೋದು ಎಷ್ಟು ಮಸ್ತಾಗಿ ಫೋಟೋಕ್ಕೆ ಅಡ್ಯಾಪ್ಟ್ ಆಗುತ್ತೆ, ಅದು ಎಷ್ಟು ಎಡಿಟಿಗೆ ಎಷ್ಟು ಕರೆಕ್ಟಾಗಿ ಕುಂಡಿರುತ್ತೆ ಅಂತೇಳಿ. ವಿಗ್ನೇಟ್ ಒಂದು 90 ಇಟ್ಕೊಳ್ಳಿ ಮೈನಸ್ಸು ಆಯಿತಾ. ಕಲರ್ ಈ ಥರ ಫೋಟೋ ನೋಡಿ ಯಾವ ಥರ ಆಗಿದೆ. ಮಸ್ತಾಗಿ ಕುಂಡಿರುತ್ತೆ. ಲೈಟ್ ರೂಮಲ್ಲಿ ಫೋಟೋ ಎಡಿಟಿಂಗ್ ಸೂಪರ್. ಕಲರ್ ಮಾತ್ರ ಮಸ್ತಾಗಿ, ಫೇಸು ಮಸ್ತಾಗಿರುತ್ತೆ ಇದ್ರ ಎಡಿಟು. ಇದು ಗ್ರೇನ್ ಅಂದರೆ ನಿಮಗೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನಲ್ಲ, ನಾವು ಯಾವುದಾದ್ರೂ ಗಿಫ್ಟ್ ಕೊಡುವಂಥ ಫೋಟೋಕ್ಕೆ ಇದು ಯೂಸ್ ಮಾಡ್ತಾರೆ. ಇಲ್ಲಿ ಬ್ಲರ್ ನಮ್ಮಂತ ಬ್ಲಾಕ್ ಚಿಕ್ಕ ಬಂದವಲ್ಲ ಆ ಥರ. ಇದು ಯಾವುದು ವಾಪರಿಸೋದು ಬೇಡ. ನೆಕ್ಸ್ಟ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಶಾರ್ಪಿಂಗ್ ಅಂದರೆ ನಾವು ಕೊಟ್ಟಂಥದ್ದು ಕಲರ್ ಆಗಲಿ ನಮ್ಮ ಮುಖದಲ್ಲಿ ಸ್ವಲ್ಪ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಕಾಣುತ್ತೆ. ದೂರಿಂದು ಬ್ಲರ್ ಆಗಿರಲ್ಲ, ಅದು ಅಚ್ಚುಕಟ್ಟಾಗಿ ಕಾಣುತ್ತೆ. ಅದೊಂದು ಎಷ್ಟು ಇಟ್ಕೊಂಡ್ರಪ್ಪ ಅಂದ್ರೆ 19 ಇಟ್ಕೊಳ್ಳಿ. 20 ಅಥವಾ 19 ಕಡೆಗಿತ್ತೆ. ಎರಡನೇದು ನಾಯ್ಸ್ ಇದೇನಪ್ಪ ಅಂತಂದರೆ, ಯಾವುದೇ ನಮ್ಮ ಮುಖದ ಮೇಲೆ ಗುಳ್ಳೆ ಏನಾದರೂ ಇದ್ದು ಅಂದ್ರೆ ಅವೆಲ್ಲ ಹೋಗಿ ವೈಟ್ ಆ್ಯಂಡ್ ಕ್ಲಿಯರಾಗಿ ಕಾಣುತ್ತೆ ಮುಖ. ಇಷ್ಟೇ. 15 ಇಟ್ಕೊಳ್ಳಿ ಪ್ಲಸ್ ನಾಯ್ಸ್. ಇದನ್ನು ಇದು ಕಲರ್ ನಾಯ್ಸ್ ಇದೆಲ್ಲ ಅಂದರೆ ಬ್ಲರ್ ಆಗಿಬಿಡುತ್ತೆ ಹಿಂದಿನ ಕಲರ್, ಸುಮ್ಮನೆ ಬೇಡ ಅದು. ಆಯಿತಾ. ನೋಡಿ ಫ್ರೆಂಡ್ಸ್, ಈ ಥರ ಲೈಟ್ ರೂಮಲ್ಲಿ ಫೋಟೋ ಎಡಿಟ್ ಆಗಿದೆ. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ.
ಈ ಥರನೇ ಇದು ಲೈಟ್ ರೂಮ್ ಅಂದರೆ ಹಂಗೆ ಒಂಥರ ಬೆಂಕಿ ಫೋಟೋ ಅಂದರೆ ಮಸ್ತಾಗಿರುತ್ತೆ ಇದರಲ್ಲಿ ಕಲರ್ ಕೊಡೋದು. ಅದಕ್ಕಾಗಿ ಅಲ್ಟಿಮೇಟಾಗಿ ಆಗುತ್ತೆ ವಿಡಿಯೋ ಇದು ಫೋಟೋಸ್ಗಳು. ಆ್ಯಂಡ್ ಇದು ಚೆನ್ನಾಗಿ ಹಿಂದೆ ಸ್ಮೂತಾಗಿ ಬ್ಲರ್ ಇರ್ಬೇಕಂತೇಳಿ ನಾನು ಮೊದಲೇ ಹೇಳಿದ್ದೀನಿ. ಫೋಟೋಗಳು ಬ್ಲರ್ ಇದ್ದರೆ ಇಷ್ಟು ಚೆನ್ನಾಗಿ ಕಲರ್ ಕೊಟ್ಟು ನಮ್ಮ ಫೋಟೋನ ಯಾವ ರೀತಿಯಾಗಿ ಹೈಲೈಟ್ ಕಾಣುತ್ತೆ ನೋಡಿ. ಈ ರೀತಿ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಲೈಟ್ ರೂಮ್ ಬಗ್ಗೆ, ಈ ಫೋಟೋ ಎಡಿಟಿಂಗ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಇನ್ನಷ್ಟು ವಿಡಿಯೋಗಳು ಬೇರೆ ಬೇರೆ ಕೊಡ್ತಾಯಿದ್ದೀನಿ. ಪಿಕ್ಸಾರ್ಟ್ ಆಗಲಿ, ಸ್ನ್ಯಾಪ್ಸೀಡ್ ಇನ್ನೂ ಮುಂದೆ ಬರ್ತವೆ. ಎಲ್ಲ ಯಾವುದು ಯೂಸ್ ಮಾಡಬೇಕು, ಪಾಲಿಸ್ ಒಂದು ಬರುತ್ತೆ. ಹಲೋ ಗೈಸ್, ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.